ವಿಷ್ಣು ಸರ್ ಅಂದರೆ ಮೊದಲು ನೆನಪಾಗದೆ ಒಂದು ದೊಡ್ಡ ರೋಮಾಂಚನ ಏನು ಅಂತಂದರೆ, ಒಂದು ಕ್ಷಣ ಮೌನ, ಒಂದು ಸರಿ ಗಾಂಭೀರ್ಯ, ಮತ್ತು ಎಂಥವ್ರನ್ನೂ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಹುದಾದಂಥ ಒಂದು ಆತ್ಮವಿಶ್ವಾಸ. ಎಲ್ಲರಿಗೂ ಸಲೀಸಾಗಿ ಹಿಂಗೆ ಸಿಕ್ಬಿಡ್ತಾರಲ್ಲ ಅವರು, ಪಟ್ಟಂತ ಮಾತಾಡ್ಬಿಡಲ್ಲ. ಒಂದು ಕ್ಷಣ ಅವಲೋಕಿಸಿ ಅವರ ಕಣ್ಣುಗಳಲ್ಲಿ ನಮ್ಮ ಕಣ್ಣುಗಳು ಬೆರೆತಾಗ, ಓ ಈ ವ್ಯಕ್ತಿನ ನಂಬಬಹುದು ಅಂದಾಗ ಅವ್ರ ಜೊತೆ ಬಹಳ ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿದ ದಿನಗಳಿದೆ. ನನಗಂತೂ ಅವ್ರನ್ನ ಕಂಡ್ರೆ ಯಾಕೆ ದೊಡ್ಡದೊಂದು ಪ್ರೀತಿ ಹುಮ್ಮಸ್ಸೆಲ್ಲ ಹುಟ್ಟು ಬರುತ್ತೆ ಅಂತಂದರೆ, ಅದು ಬರೀ ಚಿಕ್ಕಂದಿಂದ ವಿಷ್ಣು ಸರ್ನ ನೋಡ್ಕೊಂಬಂದು ಅಂತ ಮಾತ್ರ ಅಲ್ಲ. ವಿಷ್ಣು ಸರ್ನ ನಾನು ಸರ್ ಮಗಳು ಹುಡ್ದಬ್ಬಕ್ಕೆ ಬರ್ತೀರಾ ಅಂತ ಸುಮ್ಮನೆ ಹಿಂಗೆ ಜನರಲ್ ಹಿಂಗೆ ಮಾತಾಡಿದೆ. ಒಂದ್ಸಲಿ ದುರ್ಗುಟ್ಟು ಹಿಂಗೆ ನೋಡಿದ್ರು, ಆ ಕಣ್ಣುಗಳೆಲ್ಲ ಎಂಥದೋ ಒಂದು ವಿಚಿತ್ರವಾದಂಥ ಅವ್ಯಕ್ತ ಭಾವ, ಅದನ್ನು ಹೇಳಲಾರೆ. ಪಟ್ಟಂತ ಅವರು ಮತ್ತು ಅಂಬರೀಷ್ ಸರ್ ಇಬ್ಬರು ಅವತ್ತು ರಾತ್ರಿ ಮನೆಗೆ ಹಾಜರು. ನಂದು 20-30 ಪುಟ್ಟ ಮನೆ ಕುವೆಂಪು ನಗರದಲ್ಲಿ. ಪಟ್ಟಂತ ಬಂದರು, ಮಗುನ ಎತ್ಕೊಂಡ್ರು, ಒಂದ್ಸಲ ಹಿಂಗೆ ದಿಟ್ಟಿಸ್ ನೋಡಿದ್ರು, ಆಮೇಲೆ ಪಟ್ಟನ ಕೈಗೇನೋ ಹಿಂಗೆ ಕೊಟ್ಟರು, ಒಳ್ಳೇದಾಗಲಿ ಕಣಯ್ಯ ಅಂದರು. ಸುತ್ತ ಮನೆಯೆಲ್ಲ ಹಿಂಗೆ ಒಂದ್ಸಲಿ ನೋಡಿದ್ರು, ವಾಪಸ್ ಹೋದರು. ಇನ್ನೊಂದು ಪ್ರಕರಣ ಭಾಳ ಧೈರ್ಯ ಮಾಡಿ, ಸರ್ ಒಂದು ನಾಟಕ ಶಾಲೆ ಮಾಡ್ತಾಯಿನಿ, ಒಂದು ಗಿಡನ ಇಟ್ಕೊಡಿ ಸರ್ ಬಂದು, ಅದೇ ನಮ್ಮದು ಭೂಮಿ ಪೂಜೆ ಅಂದೆ. ಮತ್ತೆ ದುರ್ಗುಟ್ಕೊಂಡು ನೋಡಿದ್ರು. ಅದು ಬರೀ ದುರ್ಗುಟ್ಕೊಂಡು ನೋಡೋದಲ್ಲ, ಆ ಕಣ್ಣುಗಳಲ್ಲಿ ಏನೋ ಒಂದು ಸರ್ಚ್ ಇರ್ತಾ ಇತ್ತು ಅಂತ ಅನ್ನಿಸ್ತು. ಸರಿ, ಮಾರನೇ ದಿವಸ ಹೋದ್ಸಲಿ ಅಂಬರೀಷ್ನ ಜೊತೆಲಿ ಬಂದರೆ, ಈ ಸಲ ರಮೇಶ್ ಅರವಿಂದ್ ಸರ್ ಜೊತೆಲಿ ಬಂದ್ಬಿಟ್ರು. ಅವ್ರಿಬ್ಬರು ಜೊತೆಲಿ ಬಂದು ಒಂದು ಗಿಡ ನೆಟ್ಕೊಟ್ರು. ಇವತ್ತು ನಟನ ಏನಾಗಿದೆ ಅಂತ ಇಡೀ ಜಗತ್ತು ಗೊತ್ತು. ನನಗೆ ಅದೊಂದು ದೊಡ್ಡ ಖುಷಿ ಕಣೆ. ಅಂದರೆ ಆ ಮರ ಬೆಳೀತಿದ್ದಂಗೆ ವಿಷ್ಣುವರ್ಧನ್ ಅವರ ಜನಪ್ರಿಯತೆಯು, ಖುಷಿಯು ಅದೆಷ್ಟು ಜಾಸ್ತಿ ಆಗ್ತಾ ಹೋಯ್ತು. ನಮ್ಮ ನಟನದ ವಿದ್ಯಾರ್ಥಿಗಳು ಅಷ್ಟೇ ಅಳ್ಕೊಳಕ್ಕೆ ಶುರು ಮಾಡಿಬಿಟ್ರು. ಎಷ್ಟು ಚಂದದ ವಿದ್ಯಾರ್ಥಿಗಳು ಬಂದರು ಅಂತಂದರೆ, ಇಡೀ ರಂಗಭೂಮಿಯನ್ನು, ಸಿನಿಮಾವನ್ನು, ಟಿ ವಿಯನ್ನು ಭಾಳ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಅನೇಕ ಜೀವಿಗಳು, ತಂತ್ರಜ್ಞರು ಇಲ್ಲಿಂದ ಬೆಳೀತಾ ಹೋದರು. ಅದು ಎರಡನೇ ಅನುಭವ. ಮೂರನೇ ಅನುಭವ ನನಗೆ ತುಂಬ ಯಾವತ್ತಿಗೂ ತಾಕುವಂಥದ್ದು, ಎಷ್ಟೋ ದಿನಗಳ ಮೇಲೆ ನಾಗ್ತಿಹಳ್ಳಿ ಸರ್ ಪಿಕ್ಚರಲ್ಲಿ ಮಲಗೆಯಲ್ಲಿ ಮಾತಾಡ್ಬೇಕಾದ್ರೆ ನಾಗ್ತಿಹಳ್ಳಿ ಸರ್ ಈತ ಗೊತ್ತಲ್ಲ, ಸುಮ್ಮನೆ ಸೈಲೆಂಟಾಗಿರ್ತಾನೆ ಮೂಲೆಯಲ್ಲಿ, ಮಂಡ್ಯ ರಮೇಶ್ ಅಂತ, ಅವನ ಬಗ್ಗೆ ಯಾರು ಗೊತ್ತಿಲ್ಲ, ಜನನಿ ನಾನು ಸೀರಿಯಲಿಂದ ನೋಡ್ಕೊಂಬಂದಿದ್ದೀನಿ, ಭಾರತ ಜೊತೆಲಿ ಮಾಡ್ಬೇಕಾರೆ ಭಾಳ ಒಳ್ಳೆ ನಟ, ಆದರೆ ಅವ್ನು ಪಾಪ ಇಲ್ಲಿ ಹುಟ್ಟಿದ್ದೆ ಒಂದು ದೌರ್ಭಾಗ್ಯ ಅಂದ್ಬಿಟ್ರು. ಯಾಕೆ ಹಂಗೆ ಗೊತ್ತಿಲ್ಲ, ನನಗೆ ಇವತ್ತೊಂದು ಅನ್ನಿಸ್ಲೇ ಇಲ್ಲ ಯಾಕೆ ಹಂಗೆ ಅಂತಂದ್ರು ಅಂತ. ಆಮೇಲೆ ಎಲ್ಲೇ ಸಿಕ್ಕಿದ್ರು ಬಹಳ ವಿಶ್ವಾಸದಿಂದ, ಭಾಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಿದ್ದು, ಗೌರವಿಸ್ತಾ ಇದ್ದಿದ್ದು. ಆಮೇಲೆ ಯಾವುದೇ ಒಳ್ಳೇದನ್ನು ಕಂಡ್ರೆ ಅದನ್ನು ತುಂಬ ರೆಸ್ಪೆಕ್ಟ್ ಮಾಡೋರು. ಅಲ್ಲಿ ಯಾವುದೇ ಜಾತಿ, ಕುಲ, ಧರ್ಮ ಏನೂ ಇರಲ್ಲ, ಅವ್ರಿಗೆ ಇದ್ದಿದ್ದು ಒಂದೇ, ಯಾವ್ದಾದ್ರು ಒಳ್ಳೆತನ ಕಂಡ್ರೆ ಅದನ್ನು ಗೌರವಿಸುವಂಥ ಗುಣ. ಇವತ್ತು ಕರ್ನಾಟಕ ರತ್ನ ಅವ್ರಿಗೆ ಸಿಕ್ಕಿದೆ ಅಂತ ಕೇಳಿ, ಬಿ ಸರೋಜಾದೇವಿ ಅವ್ರಿಗೆ ಸಿಕ್ಕಿದೆ ಅಂತ ಕೇಳಿ ನನಗೆ ದೊಡ್ಡ ರೋಮಾಂಚನ ಆಗಿದೆ, ತುಂಬ ಖುಷಿ. ನನಗೆ ಯಾವಾಗಲೂ ಸಂತೋಷ ಕೊಡುವಂಥದ್ದು ಏನು ಅಂತಂದರೆ, ಒಳ್ಳೆ ಜನಗಳಿಗೆ ಎಷ್ಟು ದೀರ್ಘಕಾಲ ಕನ್ನಡ ಜನ ನೆನ್ಪಿಟ್ಕೊಂಡು, ನಿಜವಾಗ್ಲೂ ಇಲ್ಲಿ ನಾವು ಅವ್ರಿಗಾಗಿ ಅವ್ರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹೋರಾಡಿದ್ರಲ್ಲ, ಅವ್ರನ್ನೆಲ್ಲ ನೆನೆಸ್ಕೋಬೇಕು. ಅಷ್ಟೊಂದು ಜನ ಸಿನಿಮಾ ನಟಿಯರು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೊಡಿ ಅಂತ ಕೇಳಿದ್ರಲ್ಲ, ಇದು ಕನ್ನಡ ಚಲನಚಿತ್ರೋದ್ಯಮಕ್ಕೆ ಇನ್ನೂ ಶಕ್ತಿ ಇದೆ, ಪ್ರೀತಿ ಇದೆ, ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸೋ ಗುಣ. ಅವ್ರ ಮನೆಯವರು ಕಷ್ಟಪಟ್ಟರು. ವಿಷ್ಣು ಸೇನಾ ಸಮಿತಿ ಹಬ್ಬ ಏನು ಚೆನ್ನಾಗಿ ಕೆಲಸ ಮಾಡ್ತೀವಿ. ಪ್ರತಿ ಕ್ಷಣ ಇಷ್ಟು ವರ್ಷಗಳ ಮೇಲೆ ಅವರ ಸ್ಮರಣೆ ಜಾಗಕ್ಕೆ, ಅವರ ಸ್ಮಾರಕಕ್ಕೆ ಇಷ್ಟು ಹೋರಾಟ ಮಾಡ್ತಾ ಇರೋದು. ಮತ್ತು ವೀರಕಪುತ್ರ ಶ್ರೀನಿವಾಸ್ ಅಂತ ದೊಡ್ಡ ಅದ್ಭುತವಾದಂಥ ವಿಚಾರವಂತ ಸೇನಾನಿ ಅವ್ರ ಜೊತೆ ನಿಂತಿದ್ದು ಭಾಳ ಖುಷಿ ಕೊಡ್ತು. ಈ ಹೋರಾಟದಲ್ಲಿ, ಈ ಪ್ರಶಸ್ತಿ ಸಂಭ್ರಮದಲ್ಲಿ ನಾನು ವಿಷ್ಣು ಸರ್ಗೆ ಹೇಗೆ ಅಭಿನಂದನೆ ಸಲ್ಲಿಸ್ತೀನೋ ಹಾಗೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ವಿಷ್ಣು ಅವರ ಅಭಿಮಾನಿ, ಅವರ ದೊಡ್ಡ ಪ್ರೀತಿವಂತ, ಲಕ್ಷಾಂತರ ಕೋಟ್ಯಾಂತರ ಜನ ಪ್ರೀತಿ ಮಾಡುವಂಥ ಪ್ರಜ್ಞಾವಂತ ಹೃದಯಗಳೇ ಅವ್ರನ್ನ ಕಾಪಾಡಿದ್ದು ಅಂತನ್ನಿಸ್ತು. ಇದು ಕನ್ನಡ ಜನತೆಗೆ ನಿರಂತರವಾಗಿ ಒಳ್ಳೆಯದನ್ನೇ ನಾನು ಕಂಡಾಗ ಜನ ಗುರುತಿಸ್ಬೇಕಪ್ಪ, ಅದು ಖುಷಿಯಾಗುತ್ತೆ ನಂಗೆ. ಹಾಗೆ ಇವತ್ತು ತುಂಬ ಖುಷಿಯಾಗಿದೆ. ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವ್ರಿಗೆ ತುಂಬ ಪ್ರೀತಿ, ಅಭಿನಂದನೆಗಳು. ಒಳ್ಳೆಯದಾಗಲಿ, ಖುಷಿ, ಸದಾ ನಿಮ್ಮ ಜೊತೆ ಅಂತ ಹೇಳೋ ಅವರ ಪ್ರೀತಿ ಇದೆಯಲ್ಲ, ಅದು ಇವತ್ತಿಗೂ ನಮ್ಮ ಜೊತೆ ಇದ್ದೇ ಇದೆ ಇಲ್ಲಿ. ಹಾಗಾಗಿ ಇದು ಹೃದಯದ ಮಾತು.